ಟೋಟಲ್ ಎಷ್ಟು ಸರ್ ಡೀಸೆಲ್ ನಟರಾಜ್ ಅವ್ರ ಹೆಂಡತಿ ಹೆಸರು ರಿಜಿಸ್ಟರ್ ಮಾಡಿ ಹೋಗ್ಕೊಡ್ರಿ. ಅದು ತಗೊಂಡಿದೆ ಸರ್ ಅದು ತಗೊಂಡು ಸಿಕ್ಕೋಯ್ತು ಅವರೇ ಕೊಟ್ರ? ಇಲ್ಲ ನೀವು ತೋರಿಸಿ ಎಷ್ಟು ಎಕರೆ ಮಾಡ್ಕೊಂಡಿದ್ದಾರೆ ಸರ್? ಮಾಡಿರ್ಬೇಕು ಅವನು ಒಂದು 25-30 ಎಕರೆ ಮಾಡಿರ್ಬೇಕು ಸರ್. ಮತ್ತೆ ಅವರು ನನ್ನ ಸವಾಲ್ ಆಗ್ತಾರೆ ಅವರು ಮತ್ತೆ ಒಂದೇ ಒಂದೇ ಬಹಿರಂಗ ಪಡಿಸಿದ್ರೆ ಆಗ್ಲೇ ನಟರಾಜ್ ಅವರು ಶಶಿಕಲಾ ದಾಖಲೆನ ಬಹಿರಂಗ ಪಡಿಸಲಿ ಅಂತ ಹೇಳ್ಬೋದು. ಏನಂತ? ಅದೇ ಅವರು ಕುಟುಂಬದವರ ಹೆಸರಲ್ಲಿ ಯಾರಿದು? ಶಶಿಕಲಾ ನಟರಾಜ್ ಸಾಕಾ? ಸರ್ ಅದು ಇನ್ನೊಬ್ಬರ ಹತ್ರ ಖರೀದಿಸೋದಾ ಅಥವಾ ಈ ತರ ನೀವು ಹೇಳೋದಲ್ಲ ಸರ್? ಜಾಗ ಇಲ್ಲ ಎಂಗೇಜ್ ಮಾಡ್ಕೊಂಡವರು ಇದಕ್ಕೆ ಡಿಗ್ ಮಾಡ್ಬೇಕೀಗ. ಇದು ಡಿ ಕೆ ಇವರು ಯಾರು DC ಮಾಡ್ಕೊಂಡಿದಾರಲ್ಲ, ಅದು ಆಕ್ಚುಲಿ ಬೆಂಗಳೂರಿನವ್ರು ಯಾರೋ ಇಲ್ಲಿ ಬಂದು ಹೊಸೂರ ಹತ್ರ ಜಮೀನು ತಗೊಂಡಿದ್ರು. ನಮ್ಮ ಶ್ರೀಧರ್ ಅವ್ರ ತಂದೆ ಅದ್ರ ಮೇಲೆ ಕೇಸ್ ಆಡ್ತಾವ್ರು. ಇನ್ನು ಆ ಕೇಸು DC ಕೋರ್ಟಲ್ಲಿ ಇತ್ತು. ಕೇಸ್ನ ಅವ್ರ ಕಡೆ ಮಾಡ್ಬಿಟ್ಟು ಯಾರು ಬೆಂಗಳೂರಿನವ್ರ ಕಡೆ, ಬೆಂಗಳೂರಿನವ್ರಿಗೆ ಇವ್ರಿಗೆ ಹಳೇ ಡೇಟಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇವ್ರ ತಮ್ಮನ ಹೆಸರಿಗೆ ಇವರು ಬೆಡ್ ರಿಟರ್ನ್ ಆಗ್ಬಿಟ್ಟಿದ್ದಾರೆ, ಇವ್ರ ಜಮೀನು ರಿಜಿಸ್ಟರ್ ಮಾಡಬೇಕು, ಇಲ್ಲಾಂದ್ರೆ ಸತ್ತೋಗ್ಬಿಟ್ರೆ ತೊಂದರೆ ಆಗ್ತದೆ ಅಂತೇಳಿ ಇವರೇ ಪರ್ಮಿಷನ್ ಕೊಡ್ತಾರೆ. ಯಾರಿಗೆ? ಬೆಂಗಳೂರಿನವ್ರಿಗೆ. ಸಜ್ಜನ್ ರಾವ್ ಅಂತ ಅವ್ರ ಮಕ್ಕಳವರು, ಜೀವನ್ ರಾವ್ ಅಂತಾನೆ ಏನೋ ಹೆಸರು, ಜೀವನ್ ರಾವ್ ನನ್ಗೆ ಗೊತ್ತು. ಅವ್ರಿಗೆ ಪರ್ಮಿಷನ್ ಕೊಟ್ಟು ಅವ್ರು ಚೆನ್ನಾಗೇ ಅವ್ರೆ, ಅವ್ರಿಗೆ ಈ ತರ ಪರ್ಮಿಷನ್ ಕೊಟ್ಟು ಕನಕಪುರದಲ್ಲಿ ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ತಾರೆ. ಯಾಕೆ ತಮ್ಮ ಹೆಸರು? DC ತಮ್ಮನ ಹೆಸರು ಇದೇ ಇಂಜಿನಿಯರ್ ರೀ, ವಿನಯ್ GB. ಇವರು GB ಅಲ್ವಾ? ಮಹಾರಾಜ ವಂಶಸ್ಥರ ನನ್ಗೆ ಹೇಳಿದ್ರಪ್ಪ, ತಪ್ಪಿದೆ ಬಟ್ ನನ್ಗೆ ಹೇಳಿದ್ದು. ನಾವು ಮಹಾರಾಜ ವಂಶಸ್ಥರು, ನಾವು ನಮ್ದೆಲ್ಲ ಎಲ್ಲೆಲ್ಲೋ ಆಸ್ತಿ ಇತ್ತು, ನಮ್ಮ ಹತ್ರ ಇಷ್ಟೆಲ್ಲ ದುಡ್ಡು, ನನಗೇನು ಕೆಲಸ ಏನು ಬೇಕಿಲ್ಲ, ಆದ್ರೂ ನಾನು ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಕೆಲಸ ತಗೊಂಡಿದ್ದೀನಿ. ಹೀಗೆ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಕೆಲಸ ತಗೊಂಡಿದ್ದೀನಿ. ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ರು, BJP ಗೌರ್ಮೆಂಟ್ ಅಲ್ಲಿ 5 ವರ್ಷ ನಾನು ಪೋಸ್ಟಿಂಗೇ ಕೊಡ್ಲಿಲ್ಲ. ಯಾರು? ವಿಜೇಂದ್ರ ಅವರು 5 ವರ್ಷ ಪೋಸ್ಟಿಂಗೇ ಕೊಡ್ಲಿಲ್ಲ ನನಗೆ. ವಿಜೇಂದ್ರ ಅವರಲ್ಲ, ವಿಜೇಂದ್ರ ಇವತ್ತು ಪಾದಯಾತ್ರೆ ಬರ್ತಾವ್ರೆ. ಎಲ್ಲಿಗೆ? ಮೈಸೂರು ಪಾದಯಾತ್ರೆ ಹೋದ್ರಲ್ಲ, ಹೆಂಗೆ ನಾನು DC ಆಗಿ ಇಲ್ಲಿ ಕೂತಿದ್ದೀನಿ ರಾಮನಗರದಲ್ಲಿ, ನನ್ನ ಜುಡಿಶಿಕ್ಷನ್ ಅಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹಿಂಗೆ ಆರಿಸಿದ್ರು ಕಾರಣ. ನಾನು ವಿಜೇಂದ್ರ ಅವ್ರಿಗೆ ಹೇಳಿಲ್ಲ ಈ ಮಾತನ್ನ. ಫೋನ್ ತೆಗಿಸ್ತೀವಿ, ತೆಗಿಯೋ ಟೈಮು ಬರ್ತದೆ. ಸಂಸ್ಥಾನ ಯಾವ್ದು ಹೇಳಿ? DC ಅಲ್ಲ, ಯಾವ ಸಂಸ್ಥೆ? ಗುರುಕಾರ್ ಸಂಸ್ಥೆ. ಓಕೆ, ಥ್ಯಾಂಕ್ ಯು.